ಗೈಸ್ ಇಷ್ಟು ಬ್ಯುಸಿಲಿ ಪ್ರತೀಕ್ಗೆ ವಿಶ್ ಮಾಡೋದೇ ಮರ್ತೋದೆ. ಸೊ ಹ್ಯಾಪಿ ಗುರು ಪೂರ್ಣಿಮಾ, ಥ್ಯಾಂಕ್ಸ್ ಫಾರ್ ಟೀಚಿಂಗ್ ಮಿ ದ ಬೆಸ್ಟ್ ಫ್ರಮ್ ಹಾನವ್ ಅಂತ ಅವ್ರ ಮ್ಯಾಮಿಗೆ ಕಳಿಸ್ತಾ ಇದ್ದೀನಿ. ಆಲ್ ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್ ನನ್ನ ಕಡೆಯಿಂದ. ಅಮಿಯ ನಾವು ಮಲಗಿದ್ದಾರೆ. ಸೊ ಆ ಗ್ಯಾಪಲ್ಲಿ ಒಂಚೂರು ಆಚೆ ಬಂದಿದ್ದೀನಿ. ನಾನು ಜೀವನದಲ್ಲೇ ನನ್ನ ಸ್ಕಿನ್ನ ಕೇರ್ ಮಾಡದೇ ಇರೋನು. ಒಂದು ಟೈಮಲ್ಲಿ ನನಗೆ ಸ್ಕಿನ್ನು ಡ್ರೆಸ್ ಅನ್ನೋದು ಸ್ವಲ್ಪ ಕಾನ್ಷಿಯಸ್ ಆದೆ. ನಾನು ಏನೇ ಸಿನಿಮಾ ಮಾಡಿರಲಿ ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಓಡಾಡಿರಲಿ, ಅದು ನಮ್ಮ ಮೈಂಡಿಗೆ ಬರಬೇಕು. ಮೌಲ್ಯ ಯಾವಾಗಲೂ ಹೇಳ್ತಾನೆ ಇರ್ತಿದ್ಲು. ಮಿಷಿನ್ ವರ್ಕಿಗೂ ಮತ್ತು ಹ್ಯಾಂಡ್ಲೂಮಿಗೂ ಹೆಂಗೆ ಕಂಡುಹಿಡಿಯೋದು ಅಂತ. ಸೊ ಇಟ್ಸ್ ಕೈಂಡ್ ಆಫ್ ಅ ಟಿಪ್ ಆಯ್ತಾ. ಐ ಆಮ್ ಜಸ್ಟ್ ಶೇರಿಂಗ್ ವಿತ್ ಯು. ಹೇಳಿ ಸರ್. ಮೇಡಮ್ ಇದು ನೋಡಿ, ದಿನಾನೇ ಸಾಕಾಗ್ತಾ ಇಲ್ಲ ನಮಗೆ. ಹತ್ತು 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 ಹೆಡ್. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಗುಡ್ ಮಾರ್ನಿಂಗ್ ಆನಾ. ಏನ್ ಮಾಡ್ತಾಳೆ ತಂಗಿ? ಕವರ್ ಮಾಡು, ಕವರ್ ಮಾಡು. ಎಲ್ಲರಿಗೂ ಹ್ಯಾಪಿ ಗುರು ಪೂರ್ಣಿಮಾ. ಸೊ ಈಗ ಸಮಯ ಬಂದು 10 ಗಂಟೆ ಆಗ್ತದೆ. ಇವತ್ತು ಆಂಟಿ ಬರೋದಿಲ್ಲ ಅಂತೆ ಹೆಲ್ಪ್ ಮಾಡೋದಕ್ಕೆ. ನನ್ನ ಮಗ ನೋಡಿ, ಲೈಫಲ್ಲಿ ಎಷ್ಟೆಲ್ಲ ಜನ ಬಂದು ಪಾಠ ಕಲಿಸಿ ಹೋಗ್ತಾರೆ. ಜೊತೆಗೆ ನಮಗೆ ಹಾಯ್ ಗುಡ್ ಮಾರ್ನಿಂಗ್, ಹ್ಯಾಪಿ ಗುರು ಪೂರ್ಣಿಮಾ. ಸಮಯ ಬಂದು 10 ಗಂಟೆ. ಸೊ ಮೊದಲನೇ ಗುರು ಪೂರ್ಣಿಮಾ ವಿಶ್ ನನ್ನ ಅಮ್ಮನಿಗೆ. ಅಮ್ಮ ಹ್ಯಾಪಿ ಗುರು ಪೂರ್ಣಿಮಾ. ಅಮ್ಮ ಮಾ ಹ್ಯಾಪಿ ಗುರು ಪೂರ್ಣಿಮಾ ನಿಮಗೆ. ಶೀಲ್ ಬಿ ಆಲ್ವೇಸ್ ಮೈ ಫಸ್ಟ್ ಗುರು. ಥ್ಯಾಂಕ್ಸ್ ಫಾರ್ ಟೀಚಿಂಗ್ ಮೀ ಆಲ್ ದಿಸ್ ಕಲ್ಚರ್, ಕಸ್ಟಮ್ ಎಲ್ಲದಕ್ಕೂ ಶೀಲ್ ಬಿ ದ ಮೇನ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಬಾದ ಅಂತ ಇದೆ. ಆ್ಯಂಡ್ ನನ್ನ ಟೀಚರ್ಸ್ ಎಲ್ರಿಗೂ ಈಗಷ್ಟೇ ಕಾಲ್ ಮಾಡಿ, ಈಗಷ್ಟೇ ವಿಶ್ ಮಾಡಿ. ಪ್ರತಿ ವರ್ಷ ಗೈಸ್ ಐ ನೆವರ್ ಮಿಸ್ ನನ್ನ ಗುರುಗಳಿಗೆ ಕಾಲ್ ಮಾಡಿ ವಿಶ್ ಮಾಡಿದೆ. ತುಂಬ ಖುಷಿ ಆಯಿತು. ಹಾಗೆ ನನ್ನ ಹಸ್ಬೆಂಡ್ ಬರ್ತಾರೆ ಈಗ, ಅವರಿಗೂ ಕೂಡ ಹ್ಯಾವ್ ಟು ವಿಶ್. ಆಗಲೇ ಪ್ರತೀಕ್ ಬಂದ್ಬಿಟ್ಟು ಮಾರ್ನಿಂಗ್ ಫೋನ್ ಮಾಡಿದ್ರು, ನನ್ನ ಕಾಲೇಜ್ ಬರ್ತೀನಿ ಅಂದ್ಬಿಟ್ಟೆ. ನಾನು ಇಷ್ಟೊತ್ತಿಗೆ ಎದ್ದು ಎಲ್ಲ ಕೆಲಸ ಮುಗಿಸ್ದೆ. ಸೊ ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್. ಈಗ ಆಲ್ರೆಡಿ ಎಲ್ಲ ಕೆಲಸ ಮುಗಿದಿದೆ. ಈಗ ಮನೆ ಒರೆಸಿ ಒಂಚೂರು ಕಿಚನ್ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು. ಅಪ್ಪು ಬಂದು ಅಮೇಯ ನೋಡ್ಕೊತಾ ಇದ್ದಾನೆ. ಅಮ್ಮ ಆನವ್ಗೆ ಬ್ರೇಕ್ಫಾಸ್ಟ್ ಮಾಡಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಸಮಯ 11 ಗಂಟೆ. ಅವನಿಗೆ ಸ್ನಾನ ಮಾಡಿಸಿ ಸ್ಕೂಲಿಗೆ ಕಳಿಸ್ಬೇಕು ಅಷ್ಟು. ನಾನು ಸ್ಕೂಲಿಗೆ ಇವತ್ತು ಬಿಡೋದು, ಯಾಕಂದರೆ ನನಗೆ ಇವತ್ತು ಮೀಟಿಂಗ್ ಇರೋದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ. ಸೊ ಅಪ್ಪು ಬಿಡ್ತಾನೆ. ಹೌದು. ಸೊ ಇದು ಇವತ್ತಿನ ಸಿನಾರಿಯೋ. ಎಸ್ ಗೈಸ್, ಸಾಕಾಗೋಯ್ತು ಗೈಸ್. ಬನ್ನಿ ಬಾಸ್, ಬಾರಪ್ಪ ಬಾ ಮಗನೆ. ಐಡಿ ಕಾರ್ಡ್. ಗೈಸ್ ಇಷ್ಟು ಬ್ಯುಸಿಲಿ ಪ್ರತೀಕ್ಗೆ ವಿಶ್ ಮಾಡೋದೇ ಮರ್ತೋದೆ. ಸೊ ಹ್ಯಾಪಿ ಗುರು ಪೂರ್ಣಿಮಾ, ಥ್ಯಾಂಕ್ಸ್ ಫಾರ್ ಟೀಚಿಂಗ್ ಮಿ ದ ಬೆಸ್ಟ್ ಫ್ರಮ್ ಹಾನವ್ ಅಂತ ಅವ್ರ ಮ್ಯಾಮಿಗೆ ಕಳಿಸ್ತಾ ಇದ್ದೀನಿ. ಹಾಂ ವೆರಿ ನೈಸ್, ಥ್ಯಾಂಕ್ ಯು. ಹೇಳಿ ಅವನು ಬ್ಯಾಗ್ ತೆಗಿತಾರೆ ಅವರೇ. ಹಾಂ ಅವರೇ ತೆಗೆದು ಅವರೇ ಎಲ್ಲ. ಬಾಯ್, ಐ ಲವ್ ಯು. ಥ್ಯಾಂಕ್ ಯು. ಇಲ್ಲಿ ಅಕ್ಕ ವಾಪಸ್ ಬರ್ತಿದೆ. ಓ ವಾವ್, ಅಲ್ಲಿ ನೋಡಪ್ಪ ಬ್ಯಾಟ್ಮ್ಯಾನು. ಇಳಿಸ್ಬಿಡು ಅವನ್ನ, ಬಂದು ಹಾಕೊಂಡು ಹೋಗು. ಇವಳು ಮಾರ್ನಿಂಗ್ ಬ್ಯಾಚ್, ಅದಕ್ಕೆ ಬೇಗ ಬಂದ್ಬಿಟ್ರದು. ಗೈಸ್, ಜೀವನದಲ್ಲಿ ಎಲ್ಲರೂ ಒಳ್ಳೆಯದು ಕೆಟ್ಟದು ಅಂತ ಕಲಿಸಿ ಹೋಗ್ತಾರೆ. ಸೊ ನಮ್ಮ ಲೈಫ್ ಪಾರ್ಟ್ನರ್ ಆಗಿ ಬಂದು ಅವರಿಂದ ನಾವು ತುಂಬ ಕಲ್ತಿರ್ತೀವಿ. ಸೊ ಹಾಗಾಗಿ ನಮ್ಮ ಒಳ್ಳೆಯದು ಕೆಟ್ಟದ್ದು ಅದನ್ನೆಲ್ಲನೂ ಅಕ್ಸೆಪ್ಟ್ ಮಾಡಿಕೊಂಡು ಒಳ್ಳೆಯದನ್ನು ಅಪ್ರಿಷಿಯೇಟ್ ಮಾಡಿ ಕೆಟ್ಟದನ್ನು ಹಿಂಗಲ್ಲ ಅಂತ ಹೇಳಿ ಎಲ್ಲ ಮಾಡಿರ್ತಾರೆ. ಗೊತ್ತಿಲ್ಲ ಇದು ಸರಿನಾ ತಪ್ಪ ನಾನು ಮಾಡ್ತಾ ಇರೋದು ಅಂತ. ಇಟ್ಸ್ ಮೈ ಥಾಟ್ ಅಷ್ಟೇ. ಸೊ ಈ ಎಡಿಟಿಂಗು ಅದು ಇದು
ಈ ಸಿನಿಮಾ ರಿಲೇಟೆಡ್ಡು ಅಥವಾ ಕ್ಯಾಮ್ರಾ ಅದೆಲ್ಲನೂ ನನಗೆ ಪ್ರತೀಕೆ ಹೇಳ್ಕೊಟ್ಟಿದ್ದು. ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಫ್ರಮ್ ಹಿಸ್ ಎಂಡ್. ಸೊ ಅದಕ್ಕೋಸ್ಕರ ಇಟ್ಸ್ ಅ ಸ್ಮಾಲ್ ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್ ನನ್ನ ಕಡೆಯಿಂದ. ಈ ಸ್ಮಾಲ್ ಥಿಂಗ್ಸ್ ನನಗೆ ತುಂಬ ಮ್ಯಾಟ್ರ್ ಆಗುತ್ತೆ. ನಾನೆಲ್ರಿಗೂ ಹೇಳ್ತಾ ಇರ್ತೀನಿ. ಸೊ ನಾನೇ ಮಾಡೋದು ಮಗು ಆದಮೇಲೆ ಮರ್ತು ಬಿಟ್ಟಿದ್ದೀನಿ. ಸೊ ಐ ಜಸ್ಟ್ ವಾಂಟ್ ಕಮ್ ಬ್ಯಾಕ್ ಥ್ರೂ ದಿಸ್. ಲೆಟ್ಸ್ ಗಿವ್ ದಿಸ್ ಟು ಪ್ರತೀಕ್. ಕಮಾನ್. ಗಣೇಶು ಅವ್ರ ರಿಯಲ್ ಹೆಸರು, ಅದಕ್ಕೆ ಬರ್ತಿದ್ದೀನಿ. ಕನ್ಫ್ಯೂಸ್ ಆಗಿಬಿಟ್ಟು ಕಮೆಂಟ್ ಹಾಕ್ಬೇಡಿ. ಪ್ರತೀಕ್. ಏನು ಮಗಳೇ ನೋಡ್ತಾ ಇದೆಯವ ಪಪ್ಪನ ಗುರು ಪೂರ್ಣಿಮೆಗೆ. ಅಮ್ಮ ಥ್ಯಾಂಕ್ ಯು ಸೋ ಮಚ್. ಹಾಯ್ ಪಾಪ, ಹ್ಯಾಪಿ ಗುರು ಪೂರ್ಣಿಮಾ. ಗುಡ್ ಥಿಂಗ್ಸ್ ಫೈಂಡ್ ಇಟ್ಸ್ ವೇ ಟು ಡು. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಗುರು ಪೂರ್ಣಿಮಾ. ಹ್ಯಾಪಿ ಗುರು ಪೌರ್ಣಿಮಾ ಎಲ್ಲರಿಗೂ, ನಿಮಗೂ ಸೇರಿಸಿ. ಥ್ಯಾಂಕ್ ಯು ಸೊ ಮಚ್ ಮೌಲ್ಯಶ್ರೀ. ಇಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು. ಆದರೆ ಏನಾಗೋಯ್ತು ಅಂದರೆ ಗೈಸ್, ನಂದು ಜಿ ಪೇ ವರ್ಕ್ ಆಗಿಲ್ಲ. ಹಾಗಾಗಿ ಪ್ರತೀಕ್ ಫೋನಲ್ಲೇ ಪೇ ಮಾಡಿದೆ. ಅದಕ್ಕೋಸ್ಕರ ಐ ಆಮ್ ಗಿವಿಂಗ್ ದಿಸ್ ಬ್ಯಾಕ್. ಯಾರಿಗೆ ಬೇಕು? ಗುರು ಪೌರ್ಣಿಮೆಗೆ ದಕ್ಷಿಣೆ ಕೊಡಬೇಕಲ್ಲ. ಹಾಗೇನಲ್ಲ, ನಾನೇ ಕಾಸು ನಿಮ್ಮ ಕಾಸಲ್ಲೇ ಕೊಟ್ಟು ನಿಮಗೆ ಕೊಡೋದಕ್ಕೆ ಅಸಹ್ಯವಾಗಿರುತ್ತೆ ಅಂತ. ಹಾಂ, ನನಗೆ ಗ್ರೀಟಿಂಗ್ಸು ಅದರಲ್ಲಿ ಮೇಲೆ ಬರೆದಿರೋವಂಥ ವರ್ಡ್ಸ್ಗಳು ತುಂಬ ಮ್ಯಾಟ್ರ್ ಆಗುತ್ತೆ, ತುಂಬ ಖುಷಿ ಕೊಡುತ್ತೆ. ಅಂದರೆ ಅವ್ರ ಫೀಲಿಂಗ್ಸ್ನ ಆ ಪೇಪರ್ ಮೇಲೆ ಹಾಕಿದಾಗ ಇಟ್ ಮೇಕ್ಸ್ ಈವನ್ ಅದು ತುಂಬ ವ್ಯಾಲ್ಯೂ ಕೊಡುತ್ತೆ ಅಂತ ನನಗನ್ಸುತ್ತೆ. ಸೊ ಐ ಲವ್ ಸಮಥಿಂಗ್ ಇನ್ ರಿಟರ್ನ್. ಸೊ ಅದಕ್ಕೆ ನಾನು ಐ ಜಸ್ಟ್ ಗೇವ್ ದೊಡ್ಡದೆಲ್ಲ ಎಲ್ಲದಕ್ಕಿಂತ ದೊಡ್ಡದಿದು ಅಂತ ಅನಿಸುತ್ತೆ. ಗ್ರೀಟಿಂಗ್ಸು, ಲೆಟರ್ಸ್ ಎಲ್ಲ ಅದು ಎಫರ್ಟ್ಸ್ ಇದೆ ಗೊತ್ತಾ, ತುಂಬ ಮ್ಯಾಟರ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಎಕ್ಸ್ಪ್ರೆಷನ್ ವಿತ್ ಎಕ್ಸ್ಪ್ರೆಷನ್. ಇವತ್ತು ಸುಬ್ಬಿಗೆ ಒಂದು ಡಬ್ಬಾ ಪ್ರ್ಯಾಂಕ್ ಮಾಡಿದ್ವಿ ಗೈಸ್. ಆ ಒಂದು ಆತಂಕ, ಟೆನ್ಷನಲ್ಲೇ ಎಲ್ಲರೂ ಸಪ್ಪು ಕೂತಿದ್ದೀವಿ. ಆ್ಯಂಡ್ ಐ ಎಕ್ಸ್ಟ್ರೀಮ್ಲಿ ಸಾರಿ. ಈಸ್ ನಾಟ್ ಅ ಗ್ರೇಟ್ ಡೇ, ಸಂಡೇ ಆರ್ ಮಂಡೇ ಅನ್ಕೊಂಡಂಗೆ ಯಾವುದೂ ಆಗಲ್ಲ ಅಲ್ಲ ಮಗಳೇ. ಬಟ್ ಆ್ಯಕ್ಚುಲಿ ಇಟ್ ವಾಸ್ ಜಸ್ಟ್ ಫಾರ್ ಅ ಫನ್ ಮಾಡಿದ್ದು. ಬಟ್ ಅದೆಲ್ಲೆಲ್ಗೋ ಹೋಯಿತು. ಯಾರ ಫೀಲಿಂಗ್ಸ್ ಅಥವಾ ಇದಕ್ಕೆ ಹರ್ಟ್ ಮಾಡಬೇಕಂತಲ್ಲ. ಬಟ್ ಗೈಸ್, ನಾವು ಸ್ಕೂಲಿಂದ ಬಂದಿದ್ದಾನೆ. ಸಮಯ ಬಂದು 3 o'clock ಇವಾಗ. ಅಮ್ಮ ಗಿಂಟುಬಿಟ. ಈಗ ಸಮಯ 3:45. ಈಗ ತಿರುಗೆ ನೋಡೋಕ್ಕಾಗಿಲ್ಲ. ಈಗ ನಮಗೆ ಊಟ ಮಾಡಿಸ್ತಾ ಇದ್ದೀನಿ. ಮಕ್ಕಳು ಬೇಗ ಊಟ ಮಾಡಿಬಿಟ್ರೆ ಅಥವಾ ನಾವು ಹಾಕ್ಕೊಂಡಿರೋ ಅಷ್ಟು ಊಟ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಗೈಸ್. 4 ಗಂಟೆ ಆಗಿದೆ, ಮಲ್ಕೊಂತಿಲ್ಲ ನೋಡಿ. ಇಲ್ಲಿಂದ ಹತ್ತಾನೆ, ಇಲ್ಲಿಂದ ಹತ್ಬಿಟ್ಟು ಈ ಟಿವಿ ಹಿಂದ್ಗಡೆ ನಾವು ಆನ್ ಮಾಡ್ತೀವಿ. ಅದು ರಿಮೋಟ್ ಇಲ್ಲ ಟಿವಿದು. ನಾವೆಲ್ಲ ಅಲ್ಲೋಗಿ ಆನ್ ಮಾಡ್ತೀವಲ್ಲ, ಆ ಥರ ಇವನು ಆನ್ ಮಾಡೋಕ್ಕೆ ಟ್ರೈ ಮಾಡ್ತಾವನೆ. ಎಂಥ ಪ್ರಚಂಡ ಅಂದರೆ ಇವನು. ಅನವ ಭಯ ಆಗಲ್ಲ ನನಗೆ. ಹಲೋ ಗೈಸ್, ಇವಾಗ ಸ್ವಲ್ಪ ಹೊರಗಡೆ ಹೋಗ್ಬೇಕಾಗಿತ್ತು. ಅಮೇಯ ನಾವು ಮಲಗಿದ್ದಾರೆ. ಸೊ ಆ ಗ್ಯಾಪಲ್ಲಿ ಒಂಚೂರು ಆಚೆ ಬಂದಿದ್ದೀನಿ. ಸಮಯ ಎಷ್ಟು ರೀ? ಸಮಯ 5 ಗಂಟೆ 4 ನಿಮಿಷ. 5 ಗಂಟೆ. ಹಾಂ, ನಮ್ದು ಲೈವ್ ಆಗಿದೆ ಇವಾಗ ವಿಡಿಯೋ. ಸೊ ಈಗ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಸಲೂನ್ ಇದೆ ಅಲ್ವಾ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲೊಂದು ಪ್ರಾಡಕ್ಟ್ ಕಲೆಕ್ಟ್ ಮಾಡ್ಕೊಬೇಕು. ಕಲೆಕ್ಟ್ ಮಾಡಿಕೊಂಡು ನೋಡೋಣ, ಮುಂದೆರಡು ಕೆಲಸ ಇದೆ, ಅದನ್ನು ಅಪ್ಡೇಟ್ ಮಾಡ್ತೀನಿ. ಬನ್ನಿ, ಲೆಟ್ಸ್ ಗೋ. ಪ್ರತೀಕ್ ಸ್ಕಿನ್ ಕನ್ಸಲ್ಟೇಷನ್ ಮಾಡಿಸ್ಕೊಂತವ್ರೆ. ಸೊ ಆ್ಯಕ್ಚುಲಿ ಒಂದು ರೌಂಡು ಟ್ಯಾನು ಹೋಗಿದೆ, ಡೀಪ್ ಟ್ಯಾನ್ ಆಗ್ಬಿಟ್ಟಿತ್ತು. ಅದೇ ಲಾಸ್ಟ್ ಟೈಮ್ ತೊಗೊಂಡೋದ್ವಲ್ಲ, ಸೊ ಅದರದ್ದು ರಿಸಲ್ಟ್ ನೀವೇ ನೋಡ್ಬೋದು ಇಲ್ಲಿ ಪ್ರತೀಕ್ ಫೇಸಲ್ಲಿ ಆಗಿತ್ತು. ಆ್ಯಂಡ್ ಆಲ್ಸೋ ಮೈನ್ ನಂದು ಸ್ವಲ್ಪ ಜಾಸ್ತಿ ಡ್ಯೂರೇಷನ್ ಆಯಿತು. ಯು ಕ್ಯಾನ್ ಸಿ. ಆ್ಯಂಡ್ ಐ ಆಮ್ ಟೇಕಿಂಗ್ ಲಾಟ್ಸ್ ಆಫ್ ಸ್ಟಫ್ ಫ್ರಮ್ ಚೈತ್ರ ನಾವು. ಈಗ ಅದು ಈಗ ಕೊಟ್ಟಿದ್ದು ಟ್ಯಾನ್ ರಿಮೂವ್ ಮಾಡಲಿಕ್ಕೆ. ಸೊ ಈಗ ಒಳಗಡೆ ಮಸಲ್ ವರ್ಕ್ ಆಗುವಂತ ಕ್ರೀಮ್ಸ್ ವಿತ್ ಗ್ಲೋನೆಸ್ ಕೊಡ್ತಾ ಇದೀನಿ. ಫಸ್ಟ್ ನಿಮ್ಮ ಒರಿಜಿನಲ್ ಸ್ಕಿನ್ ಒಳಗಡೆ ಟ್ಯಾನ್ ಇತ್ತು ಗೊತ್ತಾ, ಇಷ್ಟು ವರ್ಷದ್ದು ಅಷ್ಟು ಪೂರ್ತಿ
ಕ್ಲಿಯರ್ ಆಗಿದೆ. ಏನಿವೆ ನಿಮ್ಮ ಒರಿಜಿನಲ್ ಕಲರ್ ಬಂದಿದ್ದೀರಾ ಈಗ ನೀವು. ನಾನೇನೋ ನಿಮಗೆ ಕಲರ್ ಮಾಡಿಲ್ಲ. ನಿಮ್ಮ ಒರಿಜಿನಲ್ ಕಲರ್ ಏನಿತ್ತು ಅದು ರಿಪೀಟ್ ಆಗಿದೆ. ಅಂದ್ರೆ ತುಂಬಾ ಟ್ಯಾನ್ ಆಗಿದ್ರು. ತುಂಬಾ ಅಂದ್ರೆ ಅವ್ರು ನೋಡಿದ ತಕ್ಷಣ ನಾನು ಶಾಕ್ ಆದೆ. ಅದು ಬಿಫೋರ್ ಕೂಡ ಅವ್ರ ಸ್ಕಿನ್ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಒರಿಜಿನಲ್ ಕಲರ್ ಅಲ್ಲಿ ಇದ್ರು. ಸಮ್ ಡೇಸ್ ಏನಾಗಿತ್ತು ಗೊತ್ತಿಲ್ಲ, ತುಂಬಾ ಟ್ರಾವೆಲ್ ಮಾಡಿದ್ರು ಅನ್ಸುತ್ತೆ, ತುಂಬಾ ಟ್ಯಾನ್ ಆಗಿದ್ರು. ಈಗ ಅವ್ರ ಒರಿಜಿನಲ್ ಕಲರ್ ಬಂದಿದ್ದಾರೆ. ಸೊ ಎಕ್ಸ್ಟ್ರಾ ನಾನೇನು ಮಾಡಿಲ್ಲ, ಅವ್ರ ಒರಿಜಿನಲ್ ಕಲರ್ ಬಂದಿದ್ದಾರೆ. ಸೊ ಈಗ ಇದು ವಿತ್ ಗ್ಲೋನೆಸ್ಗೆ ಮತ್ತೆ ಹಂಡರೇ ಸ್ವಲ್ಪ ಡಾರ್ಕ್ ಆಗಿದೆಯಲ್ಲ, ಅದಕ್ಕೆ ನೈಟ್ ಕ್ರೀಮ್. ಓಕೆ, ಇದು ಏನು ಉರಿಯುತ್ತಾ ಆಫ್ಟರ್ ಅದು ಉರಿಯುತ್ತಲ್ಲ? ದಟ್ ಒನ್ ಈಸ್ ವೆರಿ ಸೆನ್ಸಿಟಿವ್ ಆಗುತ್ತೆ. ಬಿಕಾಸ್ ಇರ್ತಕ್ಕಂಥ ಟ್ಯಾನ್ ಹೊರಗಡೆ ಹೋಗ್ಬೇಕಂದ್ರೆ ನಿಮಗೆ ಪೋರ್ಸ್ ಓಪನ್ ಆಗುತ್ತೆ. ಸ್ಕಿನ್ ಪೋರ್ಸ್ ಓಪನ್ ಆಗಿಲ್ಲ, ಟ್ಯಾನ್ ಹೆಂಗೆ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ? ದಟ್ಸ್ ದ ರೀಸನ್ ಅದು ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ. ಇದು ನಿಮ್ಗೆ ಯಾವುದೇ ಥರ ಸೆನ್ಸೇಷನ್ಸ್ ಇರಲ್ಲ, ನಾರ್ಮಲ್. ದಿಸ್ ಇಸ್ ನಾರ್ಮಲ್. ನೀವು ಆರಾಮಾಗಿ ಎಲ್ಲ ಕಡೆ ಓಡಾಡ್ತೀರಿ. ಕಾಕ್ರೀಮ್ ಕೊಟ್ಟಾಗ ನೀವು ಬಿಸಿಲು ಅವಾಯ್ಡ್ ಮಾಡಬೇಕು ಅಂತ, ಬಟ್ ಇದಕ್ಕೆಲ್ಲ ಹೇಳಿಲ್ಲ. ಮತ್ತೆ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್. ನೋಡಿ, ನಾನು ಜೀವನದಲ್ಲೇ ನನ್ನ ಸ್ಕಿನ್ನ ಕೇರ್ ಮಾಡದೇ ಇರೋನು. ಒಂದು ಟೈಮಲ್ಲಿ ನನಗೆ ಸ್ಕಿನ್ನು ಡ್ರೆಸ್ ಅನ್ನೋದು ಸ್ವಲ್ಪ ಕಾನ್ಷಿಯಸ್ ಆದೆ. ನಾನು ಏನೇ ಸಿನಿಮಾ ಮಾಡಿರಲಿ ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಓಡಾಡಿರಲಿ, ಅದು ನಮ್ಮ ಮೈಂಡಿಗೆ ಬರಬೇಕು. ಮೌಲ್ಯ ಯಾವಾಗಲೂ ಹೇಳ್ತಾನೆ ಇರ್ತಿದ್ಲು, ಸ್ಕಿನ್ ಕೇರ್ ಮಾಡಿರಿ, ಅದೇನಾದರೂ ಕ್ರೀಮ್ ಅಂದರೆ ಸನ್ಸ್ಕ್ರೀನ್ ಹಚ್ಕೊಳ್ರಿ ಅಂತ. ನಮ್ಮ ಅಕ್ಕ, ನಮ್ಮ ಅಮ್ಮ ಎಲ್ಲರೂ ಬೈಯೋರು. ಒಂದು ಸತಿ ಹೊಡ್ತಾ ತಿಂದಮೇಲೆ ಅಟ್ಲೀಸ್ಟ್ ಈಗ ಎಚ್ಚೆತ್ಕೋಬೇಕು. ಇದನ್ನು ಆಗ್ತದೆ, ಎಲ್ಲ ಆಗ್ತದೆ, ಬರ್ತದೆ, ಎಲ್ಲ ವಾಪಸ್ ಬರ್ತದೆ. 1512 ಸಲೂನ್ ನಮ್ಮ ಮನೆಗೆ. ಓಕೆ, ಇದೇನಕ್ಕೆ ವಿಡಿಯೋ ಮಾಡಿದ್ದು ಅಂತ ಅಂದರೆ, ನನ್ನ ಪ್ರೋಮೋ ಬಾಸ್ಕೆಟಲ್ಲಿ ನೀವು ಸ್ಕಿನ್ ಕೇರ್ ಬಗ್ಗೆ ಕೇಳ್ತಾ ಇದ್ರಿ. ಈಗ ನಾನು ಕನ್ಸಲ್ಟ್ ಮಾಡ್ಕೊತಿದ್ದೀನಿ 1512ಅಲ್ಲಿ. ಹಾಗೆ ಹೇಳೋಕ್ಕಾಗಲ್ಲ, ನೀವು ಇಲ್ಲಿ ಬಂದು ನಿಮ್ಮ ಸ್ಕಿನ್ನ ತೋರಿಸಿ ನೀವು ಕನ್ಸಲ್ಟೇಷನ್ ಮಾಡ್ಕೊಬೇಕು. ಇದು 1512 ಯಾರಿಗೆ ಯಾವ ಥರ ಬೇಕು ಅವ್ರಿಗೆ ನಾವೇ ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಹಾಗಾಗಿ ಸೊ ನಾವಿವಾಗ ತೊಗೊತಾ ಇದ್ದೀವಿ. ಸೊ ಇಲ್ಲ ನೋಡ್ತಾ ಇದ್ದೀರಲ್ಲ, ಸಿ ನಮ್ಮ ರಿಸಲ್ಟ್ ನೋಡ್ಕೊಂಡು ನೀವು ಬನ್ನಿ ಗೈಸ್. ಈಗ ನಾನು ಇಲ್ಲೇ ಸುಮ್ಮನೆ ಇಲ್ಲೇ ಸ್ಯಾರಿ ನೋಡಿದೆ. ನಾನು ಆ್ಯಕ್ಚುಲಿ ಷಷ್ಠಿ ಪೂರ್ತಿಗೆ ಸ್ಯಾರಿ ನೋಡ್ತಿದ್ದೆ, ಗೊತ್ತಾ? ಇಲ್ಲೊಂದ್ಸಲ ನೋಡ್ಕೊಂಡು ಹೋಗೋಣ, ಒಂದು ಐಡಿಯಾ. ಐ ವಾಸ್ ಸರ್ಚಿಂಗ್ ಫಾರ್ ಸಮ್ ಸ್ಪೆಸಿಫಿಕ್ ಆಗಿ ಒಂದು ಕಲರ್ಗೆ. ಸೊ ಇವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಮಿಷಿನ್ ವರ್ಕಿಗೂ ಮತ್ತು ಹ್ಯಾಂಡ್ಲೂಮಿಗೂ ಹೆಂಗೆ ಕಂಡುಹಿಡಿಯೋದು ಅಂತ. ಸೊ ಇಟ್ಸ್ ಕೈಂಡ್ ಆಫ್ ಅ ಟಿಪ್, ಆಯ್ತಾ? ಐ ಆಮ್ ಜಸ್ಟ್ ಶೇರಿಂಗ್ ವಿತ್ ಯು. ಹೇಳಿ ಸರ್. ಮೇಡಮ್, ಇದು ನೋಡಿ, ನಿಮಗೆ ಪ್ಯೂರ್ ಕಂಚಿ ಫಸ್ಟ್ ಕ್ವಾಲಿಟಿ ಕೈಮಗ್ಗದ ಸೀರೆ ಬರುತ್ತೆ. ಇದು ಬಂದು ನಿಮಗೆ ಮುಂದೆಗಡೆ ಯಾವ ತರ ಫಿನಿಶಿಂಗ್ ಬರುತ್ತೋ ಹಿಂದೆಗಡೆ ಎಕ್ಸಾಕ್ಟ್ ಸೇಮ್ ಫಿನಿಶಿಂಗ್ ಇರುತ್ತೆ. ಮುಂದೆ ನೋಡಿ, ಹಿಂದೆ ನೋಡಿ, ನಿಮಗೆ ಚೈನು ಬ್ಯಾಂಗಲ್ಸ್ ಎಲ್ಲ ತಗ್ಲಾಕೊಳ್ಳೋ ಚಾನ್ಸಸ್ ಇರಲ್ಲ. ಓಕೆ, ಇದು ಬಂದು ಪ್ಯೂರ್ ಕಂಚಿ ಫಸ್ಟ್ ಕ್ವಾಲಿಟಿ ಕೈಮಗ್ಗದ ಸೀರೆ. ಅದೇ ರೀತಿ ನೀವು ಇದು ಪವರ್ ಲೂಮ್ ಅಲ್ಲಿ ನೋಡಿ, ಪವರ್ ಲೂಮ್ ಅಲ್ಲಿ ಆದ್ರೆ ಹಿಂದೆ ಎಲ್ಲ ನಿಮಗೆ ಕಟ್ಟಿಂಗ್ ಬುಟ್ಟ ಬರುತ್ತೆ. ಓಕೆ, ನೋಡಿ ನೀವೇ ಡಿಫ್ರೆನ್ಸ್ ನೋಡಿ, ನೀವು ಒಂದೊಂದು ಎಳೆಗಳು ಈ ತರ ಕಿತ್ತರೆ ಆಚೆಗೆ ಬಂದ್ಬಿಡುತ್ತೆ. ಪವರ್ ಲೂಮ್ಗೆ ಹ್ಯಾಂಡ್ ಲೂಮ್ಗೆ ಇಷ್ಟೇ ಡಿಫ್ರೆನ್ಸ್. ಇದು ಬಂದು ನಿಮಗೆ ಒಂದು 10 ವರ್ಷ ಆದ್ರೂ ಏನೂ ಆಗಲ್ಲ ಬಟ್ಟೆ. ಆದ್ರೆ ನೀವು ಪ್ರತಿ ಸಾರಿ ವೇರ್ ಮಾಡಿದಾಗ ಐರನ್ ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕಾಗುತ್ತೆ. ಎರಡು ಪ್ಯೂರ್ ರೇಷ್ಮೆ. ಓಕೆ ಓಕೆ. ಸೊ ಇಟ್ಸ್ ಅಂದರೆ ಈಗ ನಮ್ಮಂಥವ್ರಿಗೆ ಒಂದು ಫ್ಯೂ ಪೀಪಲ್ಸ್ಗೆ ವಿ ಡೋಂಟ್ ಹ್ಯಾವ್ ನಾಲೆಡ್ಜ್ ಅಲ್ವಾ ಇದ್ರ ಬಗ್ಗೆ ಎಲ್ಲ. ಈಗ ಹಬ್ಬ ಬೇರೆ ಬರ್ತಾ ಇದೆ, ನಿಮಗೆ ಒಳ್ಳೆ ಹೆಲ್ಪ್ ಆಗುತ್ತೆ ಅಂತ ಐ ಜಸ್ಟ್ ವಾಂಟೆಡ್ ಟು ಶೇರ್ ದಿಸ್ ಅಷ್ಟೇ. ಸೊ ಐ ಜಸ್ಟ್ ಅಪ್ಡೇಟ್ ಯು. ಸೀರೆ ಇನ್ನೆಲ್ಲ ಸ್ಟಾರ್ಟ್ ಆಗ್ತಿದೆ, ಯಾಕಂದರೆ ಹಬ್ಬ ಈ ಟೈಮಲ್ಲೇ ಎಲ್ಲ ಶಾಪಿಂಗ್ ಮಾಡ್ಕೊಂಬಿಟ್ರೆ ಷಷ್ಠಿ ಪೂರ್ತಿಗೆ ಚೆನ್ನಾಗಿರುತ್ತೆ, ಈಸಿ ಆಗುತ್ತೆ ಅಂತ. ಆಗಲಿ ಸರ್, ಥ್ಯಾಂಕ್ ಯು ಫಾರ್ ದ ಟಿಪ್. ಅಪ್ಪ, ಎಷ್ಟು ಪೇಷನ್ಸಾಗಿ ಕಾಯ್ತಾರಪ್ಪ ನಮ್ಮ ಯಜಮಾನ್ರು. ಹೌ ಸ್ವೀಟ್, ಹೌ ಕ್ಯೂಟ್. ಓಕೆ, ನೀವು ಸೀರೆ ಅಂಗಡಿ ಇವಾಗ ಹೋಗಿದೆ ಅಲ್ವಾ, ಎಲ್ಲಿ ಅಂತ ಕೇಳ್ಬೋದು. ನಾನು ಏನಕ್ಕೆ ಹೇಳಿಲ್ಲ ಅಂದರೆ, ನಾನು ಜಸ್ಟ್ ಚೆಕ್ ಮಾಡುವಾಗ ಅವ್ರು ಅದನ್ನು ಹೇಳಿದ್ರು, ಅದನ್ನು ನಾನು ನಿಮಗೂ ಶೇರ್ ಮಾಡಿಕೊಂಡ್ರೆ ಆಮೇಲೆ ಅದನ್ನು ಪ್ರಮೋಷನ್ ಅಂತೆಲ್ಲ ಅನ್ಕೊಂಬೇಡಿ. ಈಗ ಸಮಯ ಬಂದು ಎಷ್ಟು ರೀ? 6:15. ನೋಡಿ, ಏನೋ ಟ್ರಾಫಿಕ್ ಆಗಿಬಿಟ್ಟಿದೆ. ನಾನು ಬಂದರೆ ಸುಮ್ಮನೆ ಟ್ರಾಫಿಕ್ ರೀ, ನಾನು ಅದಕ್ಕೆ ಆಚೆನೇ ಬರೋಕ್ಕೆ ಹೋಗಲ್ಲ. ಗೈಸ್, ನಾನು ಮನೆಗೆ ಬಂದೆ ಇವಾಗಷ್ಟೇ. ಆನವ್ ಎದ್ದಿದ್ದಾನೆ, ಅಳ್ತಾ ಇದ್ದಾನೆ ಗೈಸ್. ಅವನು ಎದ್ದಿದ ತಕ್ಷಣ ಸ್ವಲ್ಪ ಅವನಿಗೆ ಒಂಥರ ಅನ್ಸುತ್ತೆ, ಅದೇನೋ ಒಂಥರ ಅಂತ ಗೊತ್ತಿಲ್ಲ, ಬಟ್ ಅಳ್ತಾ ಇರ್ತಾನೆ. ಓಹೋ, ಸುಮ್ನಿರಿ. ಹಾಯ್ ಮಾಡು ಅನು. ಹಾಯ್ ಗೈಸ್. ಬಿಸ್ಕೆಟ್ ಕೊಡ ಗೈಸ್. ಸಮಯ 6:45, ಇನ್ನೇನೋ 7 ಗಂಟೆ ಆಗ್ತಾ ಇದೆ. ಆನವ್ ಇನ್ನೂ ಅಳ್ತಾನೆ ಇದ್ದ, ಅದಕ್ಕೆ ಅಪ್ಪು ಒಂದು ರೌಂಡ್ ಕರ್ಕೊಂಡು ಹೋಗಿದ್ದಾನೆ.
ನಾನೊಂಚೂರು ಕೈಗೆ ಎಲ್ಲ ಮುಕ್ಕೊಂಡು ದೇವ್ರಿಗೆ ಈಗ ಆಚೆ ನಿಂತ್ಕೊಂಡಿದ್ದೀನಿ. ಎಷ್ಟು ಕೆಲಸ ಇದೆ ಗೊತ್ತಾ ಗೈಸ್. ಈ ಆಗಸ್ಟ್ ಮಂತ್ ಅಂತೂ ಫುಲ್ಲಿ ಪ್ಯಾಕ್ಡ್ ಅಪ್ ಅಂದ್ಕೊಳ್ಳಿ. ಹೆಂಗೆ ಮಾಡೋದು, ಏನು ಮಾಡೋದು, ಎಷ್ಟೊಂದು ತಲೆಯಲ್ಲಿ ಹೋಗ್ತಾ ಇದೆ. ನಾನೇನು ಅನ್ಕೊತಾ ಇದ್ದೀನಿ ಅಂದರೆ, ನೀವೆಲ್ಲರೂ ಹೇಳ್ದಂಗೆ ನಾನು ಹಬ್ಬ ಮಾಡ್ತೀನಿ, ವರಮಹಾಲಕ್ಷ್ಮಿ ಹಬ್ಬನ. ಬಟ್ ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕಲ್ಲ ಗೈಸ್, ಅದೇ ಐ ಆಮ್ ಥಿಂಕಿಂಗ್. ಕ್ಲೀನ್ ಮಾಡಿಕೊಂಡು ಹೋಗಿ ಮತ್ತೆಲ್ಲ ಸೆಟಪ್ ಮಾಡಿ ಭಯಂಕರ ಕೆಲಸ ಇದೆ. ಅದನ್ನೆಲ್ಲ ಒಂದೊಂದೇ ನಾನು ನಿಮಗೆ ಶೇರ್ ಮಾಡ್ಕೊತೀನಿ. ಆ್ಯಕ್ಚುಲಿ ನಾನು ಒಂದು ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ. ಈವೆಂಟ್ ಅವ್ರನ್ನ ಕರೆಸ್ಬಿಟ್ಟು ಒಂದು ಡೆಕೋರ್ ಥರ ಮಾಡಿಬಿಟ್ಟು ಹಿಂದೆ ನನ್ನ ಫ್ರೆಂಡ್ದೇ ಇದೆ, ಸೊ ಅವ್ರ ಹತ್ರ ಡೆಕೋರ್ ಮಾಡಿಸ್ಬಿಟ್ಟು ನಾನು ಬರೀ ಕಳಶ ಇಟ್ಕೊಳ್ಳೋ ಥರ ಅಂತ. ಯಾಕಂದರೆ ಸಿಕ್ಕಾಪಟ್ಟೆ ಲಕ್ಷ್ಮೀ ಕೂರಿಸಂದರೆ ನಿಮಗೆ ಗೊತ್ತು, ಇಟ್ಸ್ ರಿಯಲಿ ನಾಟ್ ಈಸಿ. ಮಕ್ಳು ಇಟ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ. ಡೆಕೋರೇಷನ್ ಪಾರ್ಟೆಲ್ಲ ನಾನು ಮಾಡಿಸ್ಕೊಂಡ್ಬಿಟ್ರೆ ಕಳಶ ಇಟ್ಕೊಂಡು ಅದೇನು ಶಾಸ್ತ್ರೋಕ್ತವಾಗಿ ನಾನು ಅದನ್ನು ಮಾಡ್ಕೊಂಡು ಹೋಗ್ತೀನಿ. ಸೊ ಮೇಯ್ನಾಗಿ ಈಗ ಕ್ಲೀನ್ ಮಾಡಬೇಕು. ಕ್ಲೀನಿಂಗ್ ಯಾವಾಗಿಂದ ಸ್ಟಾರ್ಟ್ ಮಾಡೋದು, ಯಾವಾಗ ಮುಗಿಸೋದು, ಮೈ ಗಾಡ್. ನಿಲ್ಸಿ ಗೈಸ್, ಇನ್ನೇನೋ 9 ಗಂಟೆ ಆಗ್ತಾಯಿದೆ ಗೈಸ್. ದಿನವೇ ಮುಗ್ದೋಗ್ತಾ ಇದೆ, ದಿನವೇ ಸಾಕಾಗ್ತಾ ಇಲ್ಲ ನಮಗೆ. ಇವ್ನು ನೋಡಿ 10 10 10 10 10 10 10 10 ಆ್ಯಕ್ಚುಲಿ ಇದನ್ನು ನಮ್ಮಪ್ಪ ತಂದುಕೊಟ್ಟಿದ್ದು ಆನವ್ಗೆ. ಆನವು ಪ್ರಾಬಬ್ಲಿ 2 months 3 months 9ನೇ ತಿಂಗಳಲ್ಲೇನೋ ತಂದುಕೊಟ್ಟಿದ್ದು ಆನವ್ಗೆ ನಮ್ಮಪ್ಪ. 10:15 ಆಗೋಗಿದೆ ಆಗಲೇ ನೀವು ಬರೋಷ್ಟೊತ್ತಿಗೆ. ಓ ಮಗ ಇದು ಹೇಳ್ತಾ ಇತ್ತು. ಹೆಡ್, ನಾನು ಕಿವಿ, ಇಯರ್ಸ್ ಮುಟ್ಟಬೇಕು ಅಂತಾನೆ ಅಲ್ಲೆಲ್ಲ ಹೋಗಿ ಫುಲ್ ಹ್ಯಾಂಡ್ ವಾಶ್ ಮಾಡಿ, ಮುಖ ಎಲ್ಲ ವಾಶ್ ಮಾಡಿ, ಸೊಟ್ಟೆಲ್ಲ ಬಂದಿರ್ತೇನೆ ನಾನು. ಹೈಜೀನ್ ಮೇಂಟೈನ್ ಮಾಡೋದು ನಮ್ಮ ಮಕ್ಕಳಿಗೆ. ಅಯ್ಯೋ ಈ ರಾಣಿ ನೋಡ್ರಿ, ಈ ರಾಣಿ ಗೋಡೆ ನೋಡ್ಕೊಂಡು ಮಲ್ಗೋಳೆ. ಗಿಜ್ಜಿ ಈಗ ಗೊತ್ತಾಗತ್ತೆ ಗಜ್ಜೆ ಹಾಕ್ಬಿಟ್ರೆ ಎದ್ಲಾ ಒದ್ದಾಡ್ತವಳ. ಒಳ್ಳೇದು. ಎದ್ಬಿಟ್ಟು ಎಷ್ಟು ತನಕ ಸುಮ್ಮನೆ ಗೋಡೆ ನೋಡ್ಕೊಂಡು ಕೂತಿರೋದೆ. ಆಮೇಲೆ ಬೋರ್ ಆದ್ಮೇಲೆ ಅಂತ ಅಳ್ತಾಳೆ. ಆನ ಹೋಗು ಪಪ್ಪನ ಜೊತೆ, ಬೆಳಗ್ಗೆ ಕರ್ಕೊಂಬರುತ್ತೆ. ಬಾ ದೇವ್ರೆ. ಪಾಪ ನೀವು ನಿಜವಾಗ್ಲೂ ಒಂದ್ಸಲ ಯು ಹ್ಯಾವ್ ಟು ಎಂಜಾಯ್ ದಟ್ ಪಾಪ. ಅವನ ಜೊತೆ ಹಂಗಲ್ಲ ಪ್ರತೀಕ್, ನೀವಿಬ್ಬರೇ ಕರ್ಕೊಂಡೋಗಿ ಇವತ್ತು. ಹೇಳ್ರಿ ಅಮ್ಮ. ಹ್ಞೂ ಅಮ್ಮ, ಇಬ್ರು ಕಳ್ಸ್ಕೊಂಡು ನೀನೊಂಚು ನಾನೊಂದ್ಸತಿ ಮಾಡ್ಕೊಡ್ರಿ. ಪ್ರತೀಕ್ ಹೇಳಿ, ಪ್ರತೀಕ್ ಆನವ್ ಜೊತೆ ಒನ್ ಡೇ ನೀವು ಚಾಲೆಂಜ್ನೇ ಎಕ್ಸೆಪ್ಟ್ ಮಾಡಿಲ್ಲಪ್ಪ. ಈಶನ್ ಬೇರೆ ಅವನಲ್ಲ ಹಿಂಸೆ. ಅಯ್ಯೋ ಪೋಸ್ ಚೆನ್ನಾಗಿ ಕೊಡ್ತೀವಿ. ತಿಂತವನಲ್ಲ ಇವನು. ನೋಡಿ ಹೆಂಗ್ ಪೋಸ್ ಕೊಡ್ತಾನೆ. ಆನವ್ ಸ್ಮೈಲ್, ಆನವ್ ಸ್ಮೈಲ್. ಅಮ್ಮ ಸ್ಮೈಲ್. ಅಮ್ಮ ಎಣ್ಣೆ ಹಚ್ಚಪ್ಪ, ಅಜ್ಜಿಗೆ ಎಣ್ಣೆ ಹಚ್ಚು ಪಾಪ. ಹಚ್ಚಲ್ಲ ಅಮ್ಮ.
ಆ್ಯಕ್ಚುಲಿ ಅಪ್ಪು ನನಗೆ ವೆಯ್ಟ್ ಮಾಡು ನಾನು ಬರ್ತೀನಿ ಅಂತ ಓದೋನು ಬರಲೇ ಇಲ್ಲ ಗೈಸ್. ಗುರು ಪೂರ್ಣಿಮೆಗೆ ಹಿ ಹ್ಯಾವ್ ಬಾಟ್ ಸಮ್ ಗಿಫ್ಟ್ ಫಾರ್ ಭಾವ, ಅವ್ರ ಭಾವಂಗೆ. ಸೊ ನನಗೆ ಚಾಕ್ಲೇಟ್ ತಂದು ಕೊಟ್ಟ, ನನ್ನ ಫೇವ್ರೆಟ್ ಚಾಕ್ಲೇಟು. ಸೊ ಸಖತ್ ಖುಷಿ ಆಯಿತು. ಇಟ್ ಈಸ್ ಅ ನೈಸ್ ಗೆಸ್ಚರ್. ಈಗ ಕೆಲಸ ಎಲ್ಲ ಮುಗಿಸಿ ಇವತ್ತು ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಥರ ಇತ್ತು. ಕೆಲಸ ಎಲ್ಲ ಮಾಡಿಕೊಂಡು ಇವ್ರನ್ನೂ ನೋಡಿಕೊಂಡು ಒಂದಷ್ಟು ಅಲ್ಲಿ ಹೋಗಲೇಬೇಕಿತ್ತು. ಯಾಕಂದರೆ ಅಮ್ಮ ನಾಳೆ ಮಾರ್ಕೆಟ್ಗೆ ಹೋಗ್ತಾ ಇದ್ದಾರೆ ಒಂದಷ್ಟು ಸಾಮಾನುಗಳೆಲ್ಲ ತರೋದಕ್ಕೆ. ಸೊ ನಾಳೆ ಅಮ್ಮ ಇರೋದಿಲ್ಲ, ಹಾಗಾಗಿ ನಾನು ನನ್ನ ಇದು ಫ್ರೆಂಡ್ ಸಲೂನ್ಗೆ ಹೋಗಬೇಕಾಯ್ತು. ಸೊ ಹೋಗಿ ಬೇಗ ಬಂದು ಎಲ್ಲ ಮುಗಿಸಿ ಈಗೆಲ್ಲ ನಡೀತಾ ಇದೆ. ಸೊ ಹಿಂಗೆ ಪ್ರಿಪ್ರೇಷನ್ ಅದು ಇದು. ಯಾಕಂದರೆ ಈಗೇನು ಇನ್ನೇನು ಆನ್ ಆಯಿತು ಅಮ್ಮಯ್ಯಗೆ, ಆನ್ ಆಯಿತು, ಓಡಾಡಮ್ಮ. ಇಬ್ರಿಗೂ ಸಿಟ್ಟು ಮಾತ್ರ ಹಂಗೆ ಹೆಂಗೆ ಬರುತ್ತೆ ಗೊತ್ತಾ ಈಗಲೇ ಇವಳಿಗೆ. ಸೊ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದೀವಿ. ಇನ್ನೇನು ಆಗಸ್ಟ್ ಸ್ಟಾರ್ಟ್ ಆಗಿಬಿಟ್ರೆ ಎಲ್ಲ ಒಂಥರ ನನಗಂತೂ ಮುಂಚೆ ಎಲ್ಲ ಅಂದರೆ ಅಮ್ಮ ಮಾಡ್ತಾಯಿದ್ರು, ನಾವು ಬರೀ ಹೆಲ್ಪ್ ಮಾಡ್ತಿದ್ವಿ. ಈಗ ಜವಾಬ್ದಾರಿಗಳನ್ನ ನಾವೇ ತೊಗೊಂಡು ಮಾಡೋದು ಡಿಫ್ರೆಂಟ್ ಫೀಲಿಂಗು. ಸೊ ಐ ಆಮ್ ಹ್ಯಾಪಿ, ಐ ಆಮ್ ಡೂಯಿಂಗ್, ಐ ಆಮ್ ಸ್ಟ್ಯಾಂಡಿಂಗ್ ಇನ್ ದಿಸ್ ಫೇಸ್ ಅಂತ. ಸೊ ಐ ಆಮ್ ಗ್ಲ್ಯಾಡ್ ಫಾರ್ ದ್ಯಾಟ್. ನೋಡೋಣ ಹೀಗೆಲ್ಲ ಮಾಡ್ತೀನಿ. ನಿಮಗಂತೂ ಖಂಡಿತ ನಾನೆಲ್ಲ ಅಪ್ಡೇಟ್ ಮಾಡ್ತೀನಿ. ಹಿಂಗಾಯಿತು ಗೊತ್ತಾಗಲಿಲ್ಲ ನನಗೆ, ಏನು ಗೊತ್ತಾಗಲಿಲ್ಲ, ಎಲ್ಲಿ ಮಿಸ್ಟೇಕ್ ಮಾಡಿದೆ ಎಲ್ಲನೂ. ಸೊ ವಿಲ್ ಸಿ ಗೈಸ್, ನೋಡೋಣ. ಟಿಲ್ ದೆನ್ ನಾಳೆ ಸಿಗ್ತೀನಿ ಮತ್ತೆ ಒಂದು ಸೂಪರ್ ಎನರ್ಜೆಟಿಕ್ ಆಗಿ. ಟಿಲ್ ದೆನ್ ಕೀಪ್ ಲವಿಂಗ್ ಮೀ, ಕೀಪ್ ಲವಿಂಗ್ ಅಸ್. ನಾಳೆ ವಿಡಿಯೋ ಮತ್ತೆ ಸಿಗೋಣ. ಲವ್ ಯು ಆಲ್.